खत्म, बाय बाय, टाटा, गुड बाय, गया. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅರೆ ನೀ ಹಬ್ಬ ಏನಪ್ಪ ಇದು ಎಲ್ಲ ಸೇರ್ಕೊಂಡು ಎಲ್ಲ ಹೋಗ್ತಾವ್ರಲ್ಲ ಅಂತ ಅನ್ಕೊಂಡ್ರ ಫ್ರೆಂಡ್ಸ್, ಎಲ್ಲೂ ಇಲ್ಲ, ದೇವಸ್ಥಾನಕ್ಕಾದ್ರೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಮುಂದೆ ನೀವೇ ನೋಡಿ ಫ್ರೆಂಡ್ಸ್. ಏನಪ್ಪ ಇದು ಇಷ್ಟೊಂದು ಜನ ಕುತ್ಕೊಂಡಿದ್ದೀರಾ ಅಂತ ಅನ್ಕೊಂಡ್ರ ಫ್ರೆಂಡ್ಸ್, 5 ಜನ ಕುತ್ಕೊಳ್ಳೋ ಪ್ಲೇಸಲ್ಲಿ 10 ಜನ ಕುತ್ಕೊಂಡ್ರೆ ಹೆಂಗಿರುತ್ತೆ ನೀವೇ ಹೇಳಿ ಫ್ರೆಂಡ್ಸ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕುಟುಂಬದೊಂದಿಗೆ ದೇವಸ್ಥಾನಕ್ಕಾದ್ರೆ ಹೋಗ್ತಾ ಇದ್ದೀವಿ. ಈಗ ದೇವಸ್ಥಾನ ಹತ್ರಕ್ಕಾದ್ರೆ ಬಂದ್ಬಿಟ್ವಿ. ಇವಾಗಲೇ ಸ್ವಲ್ಪ ಜನರಿಗೆ ಗೊತ್ತಾಗಿರುತ್ತೆ ಇದು ಯಾವ ದೇವಸ್ಥಾನ ಏನು ಅಂತ. ಈ ದೇವಸ್ಥಾನ ಬಂದ್ಬಿಟ್ಟು ಕೋಲಾರ ಜಿಲ್ಲೆಯಲ್ಲೇ ಪ್ರಸಿದ್ಧವಾದಂತಹ ಕೋಟಿಲಿಂಗೇಶ್ವರ ಕ್ಷೇತ್ರ. ನೋಡಿ ನಮ್ಮ ಅಪ್ಪ ಆದ್ರೆ ವಿಡಿಯೋ ಮಾಡ್ಕೊಂಡು ಏನಾದ್ರು ಎಕ್ಸ್ಪ್ಲೈನ್ ಮಾಡು, ಏನಾದ್ರು ಮಾತಾಡು ಅಂತ ಹೇಳ್ತಾನೆ ಇದ್ದಾರೆ. ಬಂದಿದ್ದೀವಿ ಅನ್ಕೊಂಡೆ ಎಲ್ಲ ಬರ್ತೀವಿ ಅಂತ ಹೇಳ್ಬಿಟ್ಟು ಕರ್ಗ ನೋಡೋಕೆ ಹೋಗೋಣ ಅಂತ ಅನ್ಕೊಂಡಿದ್ದು, ಹಿಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿ ನಮ್ಮ ಅತ್ತೆ ಮತ್ತೆ ನಮ್ಮ ಅಕ್ಕ ಎಲ್ಲ ಬಂದವರು, ಅವ್ರ ಹಿಂದ್ಗಡೆನೆ ಅವರೇ. ನೋಡಿ ಅಲ್ಲಿ ಬರ್ತಾ ಇರೋವ್ರೆ ನಮ್ಮಮ್ಮ. ನೋಡಿ ಏನು ಜೋರಾಗಿ ಬರ್ತಾ ಇದ್ದಾಳು. ಈ ಅಮ್ಮಗೆ ಎಲೆ ಅಡಿಕೆ ಒಂದಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಅಲ್ಲೇ ಹೂವು ಕವರ್ಸು ಪೂಜೆ ಸಾಮಾನು ಎಲ್ಲ ಎತ್ಕೊಂಡ್ಬರ್ತಾವಳೆ. ನೋಡಿ ಅಲ್ಲಿ ನೋಡಿ, ಇಲ್ಲಿ ನಮ್ಮ ಸಿಸ್ಟರ್ ದಿವ್ಯಾ. ಈಗ ದೇವಾಲಯದ ಒಳಗಡೆ ಹೋಗೋಕ್ಕೆ ಕ್ಯೂವಲ್ಲಾದರೆ ಇದ್ದೀವಿ. ಇಲ್ಲಿ ಒಬ್ಬೊಬ್ರಿಗೆ 20 ರೂಪಾಯಿ ಟಿಕೆಟ್ ಆದರೆ ತಗೊತಾರೆ ಒಳಗಡೆ ಹೋಗೋಕ್ಕೆ. ಹೋಗ್ಬೋದು, ರಶ್ ಏನಿಲ್ಲ, ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್. ನಾನು 2ನೇ ಸತಿ ಬಂದಿರೋದು, ಇದು ಸೆಕೆಂಡ್ ಟೈಮ್ ಬಂದಿರೋದು. ಇದು ವಿಶ್ವವಿಖ್ಯಾತ ಪ್ರಸಿದ್ಧಿಯನ್ನು ಹೊಂದಿರುವಂತಹ ದೇವಸ್ಥಾನ. ನೋಡಿ ನಮ್ಮ ಮಾವನ್ಕ ಪಂಚಿಲ್ದಿದ್ಕ ಬಿಟ್ಟಿಲ್ಲ, ಇಲ್ಲಿ ದೇವಸ್ಥಾನ ಒಳಗಡೆ ಪಂಚ್ ತಗೊಂಡು ಬಂದಿದ್ದಾಯ್ತು ಲಾಸ್ಟ್. ನೋಡಿ ಎಷ್ಟೊಂದು ಚೆನ್ನಾಗಿದೆಯೋ ದೇವಸ್ಥಾನ. ಇಲ್ಲಿ ಫೋಟೋಶೂಟ್ಗಂತೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೇರೆ ಕಡೆಯಿಂದ ಬರುವಂತಹ ಜನರಿಗೆ ಈ ಪ್ಲೇಸ್ ಅಂತೂ ತುಂಬ ಇಷ್ಟ ಆಗುತ್ತೆ. ನಮ್ಗಾದ್ರೆ ಊರ್ ಪಕ್ಕದಲ್ಲೇ ಇರೋದ್ರಿಂದ ನಾವಾದ್ರೆ ಹೋಗೋದಿಲ್ಲ, ಯಾಕಂದ್ರೆ ಇದು ಊರ್ ಪಕ್ಕದಲ್ಲೇ ಇರೋದ್ರಿಂದ ನಮ್ಗೆ ಮಾಮೂಲಿನೇ. ಇನ್ನು ದೂರ ದೇವಸ್ಥಾನಗಳನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ದೂರದಿಂದ ಬರುವಂಥ ಜನರಿಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ಪ್ಲೇಸು. ಫ್ರೆಂಡ್ಸ್, ನಮ್ಮ ಮೊದಲಿಗೆ ಸಿಗೋದಾದ್ರೆ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಆದ್ರೆ ಸಿಗುತ್ತೆ. ಇಲ್ಲಿ ನೀವು ಅನ್ಕೊಂಡಿರ್ಬೋದು ಕೋಟ್ಲಿಂಗ ಅಲ್ವಾ ಶಿವನ ದೇವಸ್ಥಾನನೇ ಇರುತ್ತೆ ಅಂತ, ಬಟ್ ಶಿವನ ದೇವಸ್ಥಾನನೇ ಇಲ್ಲ ಫ್ರೆಂಡ್ಸ್. ಇಲ್ಲಿ ಜಾಸ್ತಿ ದೇವಸ್ಥಾನಗಳಾದ್ರೆ ಇದಾವೆ. ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ, ಲಾರ್ಡ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವೂ ಸಹ ಇದೆ. ನಮ್ಮನೆ ದೇವರು ಬಂದ್ಬಿಟ್ಟು ಶ್ರೀ ವೆಂಕಟೇಶ್ವರ ಸ್ವಾಮಿ. ಫ್ರೆಂಡ್ಸ್, ನಿಮ್ಮನೆ ದೇವರು ಯಾರು ಅಂತ ಕಮೆಂಟ್ ಮಾಡಿ. ಹಾಗೆ ಪ್ರತಿಯೊಂದು ದೇವಸ್ಥಾನದ ಬಲಿನೂ ಪ್ರಸಾದ ಆದ್ರೆ ಇರುತ್ತೆ, ದುಡ್ಡು ಕೊಟ್ಟು ನಾವು ತಗೊಬೋದು. ಫ್ರೆಂಡ್ಸ್, ನಾವೀಗ ಪೂಜೆ ಮಾಡ್ಕೊಂಡಾದ್ರೆ ಔಟ್ಸೈಡ್ ಬಂದ್ವಿ. ಫ್ರೆಂಡ್ಸ್, ಕೋಟ್ಲಿಂಗಾಗೆ ಬರಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ಅನ್ನ ತಗೋ ಬಂದ್ರೆ ಒಳ್ಳೇದು ಅನ್ನೋದು ನನ್ನ ಒಪಿನಿಯನ್ ಫ್ರೆಂಡ್ಸ್. ನಾವೇನಾದ್ರೂ ಹರಕೆ ಮಾಡ್ಕೊಂಡಿದ್ರೆ ಇಲ್ಲಿ ಬಂದು ದಾರಗಳು ಅಂದ್ರೆ ಮಕ್ಕಳು ಚೆನ್ನಾಗಿ ಓದಬೇಕು, ಮಕ್ಕಳ ಬಗ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಹರಕೆ ಹೊತ್ಕೊಂಡಿರ್ತಾರಲ್ಲ, ಇಲ್ಲಿ ಬಂದು ಈ ಥರ ಉಯ್ಯಾಲೆಗಳು ಎಲ್ಲ ಮರಕ್ಕೆ ಸತ್ತೆ ಅಂತ ಬನ್ನಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ಬಂದಿದ್ದೀವಿ. ಈ ಒಂದು ದೇವಸ್ಥಾನ ಆದರೆ ಕೋಲಾರ ಡಿಸ್ಟಿಕ್ಕು ತುಂಬ ಫೇಮಸ್, ಮತ್ತು ಕರ್ನಾಟಕದಲ್ಲಿ ಕೂಡ ತುಂಬ ಫೇಮಸ್. ಇಲ್ಲಿ ಜಾಸ್ತಿ ಲಿಂಗಗಳಿರೋದ್ರಿಂದ ಇಲ್ಲಿ ಕೋಟಿ ಲಿಂಗ ಅಂತ ಕರೀತಾರೆ. ಅಂದರೆ ಇದ್ರ ಹೆಸರು ಬಂದ್ಬಿಟ್ಟು ಕಮ್ಮಸಂದ್ರ ಅಂತ. ಬಟ್ ಕಮ್ಮಸಂದ್ರ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಕೋಟಿ ಲಿಂಗ ಅಂತಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಇಲ್ಲಿ ಔಟ್ ಆಫ್ ಅಂದರೆ ಬೇರೆ ಕಂಟ್ರೀಸಿಂದಲೂ ಬರ್ತಾ ಇರ್ತಾರೆ, ಬೇರೆ ಕಡೆಯಿಂದಲೂ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಫ್ರೆಂಡ್ಸ್. ಅಷ್ಟೊಂದು ಪ್ರಸಿದ್ಧವಾದಂತಹ ಟೆಂಪಲ್ ಇದಾದರೆ ನೋಡಿ. ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆ. ಇದೇ ನಮ್ಮ ಫ್ಯಾಮಿಲಿ. ನಮ್ಮ ದೊಡ್ಡ ಸಿಸ್ಟರ್ ಪಾಪ ನಾಚಿಕೆ, ನಮ್ಮ ಅಕ್ಕಗೆ ಏನು ಮಾಡೋದು. ಫ್ರೆಂಡ್ಸ್, ಇದು ಸುಬ್ರಹ್ಮಣ್ಯ ಸ್ವಾಮಿ, ವಲ್ಲಿಯಮ್ಮ ಮತ್ತು ದೇವಸೇನ ದೇವಾಲಯ. ಇದು ಸಹ ಕೋಟಿಲಿಂಗೇಶ್ವರದಲ್ಲಿಯೇ ಇದೆ. ಈಗ ನಾವು 101ನೇ ಕೋಟಿ ಲಿಂಗನ ಅಂದ್ರೆ ದೊಡ್ಡ ಲಿಂಗ ಇದೆ ಅಲ್ವಾ, ಅದನ್ನ ಆದ್ರೆ ನೋಡಕ್ ಹೋಗ್ತಾ ಇದ್ವಿ. ಎಂಟ್ರೆನ್ಸ್ ಅಲ್ಲಿ ಈ ತರ ಗಣೇಶ ವಿಗ್ರಹ, ಬಸವಣ್ಣ ವಿಗ್ರಹಗಳಾದ್ರೆ ಕಾಣಿಸ್ತದೆ. ನೋಡಿ ಫ್ರೆಂಡ್ಸ್, ನಾವು ಈಗಾದ್ರೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ರಿಂದ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಅನಿಸ್ಲಾ ಇಲ್ಲ. ನನ್ ಬೇರೆ ನಮ್ಮ ಅತ್ತೆಯವರೆಲ್ಲ ಇದ್ರು, ಮಾತಾಡಕ್
ಸ್ವಲ್ಪ ನಾಚಿಕೆ ಆಯಿತು. ಇದೆಲ್ಲ ಅಪ್ಪನೇ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದು. ನಾವು ಊಹಿಸ್ಕೊಂಡೇ ಇರಲಿಲ್ಲ ಈ ಥರ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ರಿಂದ ಯಾವ ಥರ ವಿಡಿಯೋನ ಶುರು ಮಾಡಬೇಕು, ಏನ್ ನಿಲ್ಬೇಕು, ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ಕೊಂಡೇ ಇಲ್ಲ ಫ್ರೆಂಡ್ಸ್. ಮತ್ತೆ ಮನೆಗೆ ಬಂದು ಅಪ್ಪ ಹೇಳ್ಕೊಟ್ರು. ಅಪ್ಪ ವಿಡಿಯೋ ಶೂಟಿಂಗ್ ಮಾಡ್ಕೊ ಬಂದ್ರಲ್ವಾ, ಅಪ್ಪ ವಾಯ್ಸ್ ರೆಕಾರ್ಡ್ ಹೇಳ್ಕೊಟ್ರು. ಹಾಗೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಕಾಶಿ ಶಿವಲಿಂಗ ಆದ್ರೆ ಇದೆ. ಇಲ್ಲಿ ಕಾಣಿಕೆಯನ್ನು ಇಟ್ಬಿಟ್ಟು ಗಂಗಾ ನೀರಿನಿಂದ ಶಿವನಿಗೆ ಅಭಿಷೇಕ ಆದ್ರೆ ಮಾಡ್ಕೊಂಡು ಎಲ್ಲರೂ ಔಟ್ ಸೈಡ್ ಆದ್ರೆ ಬರ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಲ್ಲುಗಳಾದ್ರೆ ಆಗ್ಬಿಟ್ಟಿದ್ದಾರೆ, ಅಂದ್ರೆ ನೀಟಾಗಿರ್ಲಿ ಅಂತ ಹೇಳ್ಬಿಟ್ಟು. ಆ ಕಲ್ಲುಗಳ ಮೇಲೆ ಕಾಲ್ ಇಕ್ಕಿದ್ರೆ ಅಷ್ಟೇ ಸ್ವಲ್ಪ ಹೊತ್ತಿಗೆ ಸುಟ್ಟೋಗುತ್ತೆ. 1 ಸೆಕೆಂಡ್ ಕೂಡ ಅಲ್ಲಿ ನಿಲ್ಕೊಳಕ್ ಆಗಲ್ಲ. ಈ ತರ ವೈಟ್ ಕಲರ್ ಹಾಕಿದ್ದಾರೆ ಅಲ್ವಾ, ಇದ್ರ ಮೇಲೆ ನಡೆದ್ರೆ ಕಾಲುಗಳೇನು ಆಗಲ್ಲ. ಈ ಕಡೆ ಬ್ಲಾಕ್ ಕಲರ್ ಕಲ್ಲುಗಳಾದ್ರೆ ಇದೆ ಅಲ್ವಾ, ಅದ್ರ ಮೇಲೆ ನಡೆದ್ರೆ ಅಷ್ಟೇ ಕಾಲುಗಳು ಸುಟ್ಟೋಗುತ್ತೆ. ಆ ಕಲ್ಲುಗಳ ಮೇಲೆ ದೋಸೆ ಸಹ ಆಗ್ಬೋದು ನಾವು, ಅಷ್ಟೊಂದು ಬಿಸಿಯಾಗಿದೆ ಫ್ರೆಂಡ್ಸ್. ಈಗ ದೊಡ್ಡ ಶಿವಲಿಂಗ ಹತ್ರ ಬಂದು ಪೂಜೆ ಆದ್ರೆ ಮಾಡ್ಕೊಂತಾ ಇದ್ದೀವಿ ಫ್ರೆಂಡ್ಸ್. ಹಬ್ಬ ಇತ್ತು ಮತ್ತೆ ಬಿಸಿಲು ಬೇರೆ ಸುಡುತ್ತಾ ಇತ್ತು, ಅದಕ್ಕೆ ರಶ್ಶೇ ಇಲ್ಲ, ಜನರು ಏನು ಅಷ್ಟೊಂದಿಲ್ಲ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಅರ್ಜುನ್ ಸರ್ಜಾ, ಸೌಂದರ್ಯ ಮತ್ತೆ ಚಿರಂಜೀವಿ ನಟಿಸಿರುವಂತಹ ಶ್ರೀ ಮಂಜುನಾಥ ಮೂವಿ ಸಹ ಇಲ್ಲೇ ಶೂಟಿಂಗ್ ಮಾಡಿರುವಂತದ್ದು, ಮತ್ತು ಧಾರಾವಾಹಿಗಳು ಸಹ ಇಲ್ಲೇ ಜಾಸ್ತಿ ಶೂಟಿಂಗ್ ತೆಗ್ದಿರುವಂತದ್ದು. ಅಷ್ಟು ಪ್ರಸಿದ್ಧವಾದಂತಹ ದೇವಸ್ಥಾನ ಇದು. తండ్రి భార్య బిడ్డలు అన్న తమ్ముడు ఆస్తి పాస్తి ఇలా ఎన్నో బంధాలలో జీవుడిని ఇరికిస్తావు. ಈಗ ನೋಡಿ ಫ್ರೆಂಡ್ಸ್, ನಾನು ನಮ್ಮಪ್ಪ ಕೆಲವೊಂದು ರೀಲ್ಸ್ಗಾಗಿ ವಿಡಿಯೋನಾದ್ರೆ ಶೂಟಿಂಗ್ ಮಾಡ್ಕೊತಾ ಇದ್ವಿ. ಹಾಗೆ ಸ್ವಲ್ಪ ಫೋಟೋಸು ಎಲ್ಲ ತಗೊಂಡ್ವಿ. ಇವ್ರ ಪಾಪ ಬಿಸಿಲಲ್ಲಿ ಸುತ್ತಾಡಿ ಸುಸ್ತಾಗಿ ಹೋಗ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡ್ಬಿಟ್ಟಾರೆ ಒಂದ್ ಹತ್ರ ಪ್ರಸಾದ ತಿನ್ಕೊಂಡು. ನೋಡಿ ಫ್ರೆಂಡ್ಸ್, ಇನ್ನ ಸ್ವಲ್ಪ ಇರ್ಬೇಕು ಅಂತ ಅನ್ಕೊಂಡ್ವಿ, ಬಟ್ ಜಾಸ್ತಿ ಬಿಸಿಲಿತ್ತು, ಅಲ್ಲಿ ಇರಕ್ಕಾಗಿಲ್ಲ, ಸ್ವಲ್ಪ ಹೊತ್ತು ಕೂಡ ನಿಂತ್ಕೊಳ್ಳಕ್ಕಾಗಿಲ್ಲ ಎಲ್ಲೂ. ಇನ್ನ ಸ್ವಲ್ಪ ವಿಡಿಯೋಸ್ ಫೋಟೋಗಳು ಎಲ್ಲ ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಆಗ್ಲಿಲ್ಲ. ಹಾಗೆ ಸ್ವಲ್ಪ ಫೋಟೋಗಳು ಎಲ್ಲ ತಗೊಂಡಾದ್ರೆ ಬಂದ್ಬಿಟ್ಟು ಮತ್ತೆ ಯಾವಾಗಾದ್ರೂ ಬಂದು ದೇವಸ್ಥಾನ ಫುಲ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ. ನೋಡೋಣ. ಮತ್ತೆ ಶಾಪಿಂಗ್ ಕಾಂಪ್ಲೆಕ್ಸ್ ಕಡೆ ಆದ್ರೆ ಹೋದ್ವಿ. ಅಂದ್ರೆ ಮಕ್ಕಳೆಲ್ಲ ಬಂದಿದ್ರಲ್ವಾ, ಅವ್ರಿಗೆ ಏನಾದ್ರು ಬೇಕಂತಂದ್ರೆ ತಗೋಡ್ಸೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡಿ ಫ್ರೆಂಡ್ಸ್, ನಾನು ನಮ್ಮ ಅಮ್ಮವರೆಲ್ಲ ಈ ಕಡೆ ಬಂದ್ವಿ. ಇಲ್ಲಿ ಗೊಂಬೆಗಳು, ಮಕ್ಳಿಗೆ ಬೇಕಾಗಿರುವಂತ ಆಟ ಸಾಮಾನುಗಳು, ಗಿಫ್ಟ್ ಐಟಮ್ಸ್ ಎಲ್ಲ ಇದ್ವು. ಬಟ್ ಏನಿದ್ರೂ ದೇವಸ್ಥಾನದ ಕಡೆ ತುಂಬಾ ದುಬಾರಿ ಅಲ್ವಾ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಚೆನ್ನಾಗಿದೆಯೋ, ನೋಡಕ್ಕೆ 2 ಕಣ್ಣುಗಳು ಕೂಡ ಸಾಲದು, ಅಷ್ಟೊಂದು ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಈ ಕಡೆ. ಅದೇ ಇನ್ನ ನೋಡ್ಕೊಂಡೇ ಇದ್ದೋಗೋಣ ಅಂತ ಅನಿಸ್ತು. ಎಲ್ಲ ಇದೆ, ಜಲ್ದಿಗಳು, ಕುಕ್ಕರ್ಗಳು ಎಲ್ಲ ಇದೆ. ಫ್ರೆಂಡ್ಸ್, ಇದರಲ್ಲಿ ದುಡ್ಡಿಕ್ಕಿದ್ದೀವಿ. ಯಾರು ಬೇಕೋ ಬ್ಯಾಗು ಬಚಾವ್ ಮಾಡ್ಕೊಬೋದು. ಏನಾಯ್ತು ಅದ್ರಲ್ಲಿ? ಬಿಸ್ಕೆಟ್ ಐತೆ ಅಷ್ಟೇ, ಇನ್ನೇನು ಇಲ್ಲ. ಅಷ್ಟೇ ಫ್ರೆಂಡ್ಸ್. 10 ಜನ ಇದ್ದೀವಿ, 10 ಜನಕ್ಕೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಎಲ್ಸಾಗುತ್ತೆ ನೋಡಿ. ಬಿಸ್ಕೆಟ್ ಹೀಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅನ್ನೋ ಟೈಮಲ್ಲಿ ಹಾಗೆ ಎಲ್ಲರೂ ಪಾನಿಪುರಿ ತಿನ್ನೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಪಾನಿಪುರಿ ಆದರೆ ತಿನ್ನೋಕೆ ಹೋದ್ವಿ. ನೋಡಿ ಇವರೆಲ್ಲ ಪಾನಿಪುರಿ ಆದರೆ ತಿಂತಾರೆ ನೋಡಿ. ನಮ್ಮ ಅತ್ತೆ ಅದರಲ್ಲಿ ಕುತ್ಕೊಂಡು ತಿಂತಿದ್ದಾರೆ. ಈ ಬಿಸಿಲಲ್ಲಿ ನಾನು ಪಾನಿಪುರಿ ಬೇಡ ಅಂತೇಳ್ಬಿಟ್ಟು ನಾನಾದರೆ ಐಸ್ ತಗೊಂಡೆ. ನೋಡಿ ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಅಕ್ಕ ಎಲ್ಲರೂ ಹೆಂಗೆ ತಿಂತಾ ಇದ್ದಾರೋ ಕುತ್ಕೊಂಡು. ನಾನಾದರೆ ಐಸ್ ತಗೊಂಡು ನಮ್ಮ ಅಕ್ಕ ಹತ್ರ ಮೀಟಿಂಗ್ ಹೊಡ್ಕೊಂಡು ಅದ್ರದೇ. ನೋಡಿ ಇವರೇ ನಮ್ಮಮ್ಮ. ಫ್ರೆಂಡ್ಸ್, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್.